ಹಾಯ್ ಎಲ್ರಿಗೂ ನಮಸ್ಕಾರ. 2025 ಮೆನ್ಸ್ ಏಷ್ಯಾ ಕಪ್ ತಂಡ ಪ್ರಕಟ ಆಯ್ತು ಇವತ್ತು. ಅದ್ರ ಮಧ್ಯೆ ವುಮೆನ್ಸ್ದು ವರ್ಲ್ಡ್ ಕಪ್ದು ತಂಡ ಕೂಡ ಪ್ರಕಟ ಆಗಿದೆ. ಮೆನ್ಸ್ ತಂಡದ ಜೊತೆಗೆ ವುಮೆನ್ಸ್ ವರ್ಲ್ಡ್ ಕಪ್ ತಂಡನೂ ಪ್ರಕಟ ಆಗಿರೋದು ಓವರ್ ಶಾಡೋ ಮಾಡಿಬಿಟ್ಟಿದೆ. ಯಾರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೆಪ್ಟೆಂಬರ್ 30 ಶುರು ಆಗ್ತಾ ಇರೋಂಥ ವುಮೆನ್ಸ್ ವರ್ಲ್ಡ್ ಕಪ್ಗೆ ಭಾರತ ತಂಡ ಪ್ರಕಟ ಆಗಿದೆ. ಅದ್ರ ಬಗ್ಗೆ ಒಂದು ಸಣ್ಣ ಕಣ್ಣೋಟನ ಬೀರೋಣ. ವುಮೆನ್ಸ್ ವರ್ಲ್ಡ್ ಕಪ್ ತಂಡದಲ್ಲಿ ಹರ್ಮನ್ ಪ್ರೀತ್ ಕೌರ್, ಸ್ಮೃತಿ ಮಂದಾನ, ಪ್ರತಿಕಾ ರಾವಲ್, ಹರ್ಲನ್ ಡಿಯೋಲ್, ದೀಪ್ತಿ ಶರ್ಮಾ, ಜೆಮಿಮಾ ರೋಡ್ರಿಗಸ್, ರೇಣುಕಾ ಸಿಂಗ್ ಠಾಕೂರ್, ಅರುಂಧತಿ ರೆಡ್ಡಿ, ರಿಚಾ ಘೋಷ್, ಕ್ರಾಂತಿ ಗೌಡ್, ಅಮನ್ಜೋತ್ ಕೌರ್, ರಾಧಾ ಯಾದವ್, ಶ್ರೀ ಚರಾನಿ, ಯಶಿಕಾ ಭಾಟಿಯಾ, ವಿಕೆಟ್ ಕೀಪರ್ ಸ್ನೇಹ ರಾಣಾ. ಈ 15 ಜನರ ತಂಡವನ್ನು BCCI ಪ್ರಕಟ ಮಾಡಿದೆ. ಹರ್ಮನ್ ಪ್ರೀತ್ ಕೌರ್ ಕ್ಯಾಪ್ಟನ್ನು, ಸ್ಮೃತಿ ಮಂದಾನ ವೈಸ್ ಕ್ಯಾಪ್ಟನ್ನು, ರಿಚಾ ಘೋಷು ಮತ್ತು ಯಶಿಕಾ ಭಾಟಿಯಾ ವಿಕೆಟ್ ಕೀಪರ್ ಆಗಿರ್ತಾರೆ. ಬೇಜಾರಿನ ವಿಷಯ ಏನು ಅಂದರೆ ಈ ತಂಡದಲ್ಲೂ ಯಾವುದೇ ಕನ್ನಡಿಗರಿಲ್ಲ. ಮೆನ್ಸ್ ತಂಡದಲ್ಲೂ ಯಾವುದೇ ಕನ್ನಡಿಗರು ಇರಲಿಲ್ಲ. KL ರಾಹುಲ್ಲು, ಪ್ರಸಿದ್ಧ ಕೃಷ್ಣ ಇಬ್ಬರು ಇಲ್ಲ. ಇಬ್ಬರು ಎಕ್ಸ್ಪೆಕ್ಟೆಡ್ ಇತ್ತು. ಬಟ್ KL ರಾಹುಲ್ದು ಸರಿ ಇಲ್ಲ ಸ್ಟಾರ್ಟ್ಸ್ ಅಂತ ಹೇಳ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಬಟ್ ಪ್ರಸಿದ್ಧ ಕೃಷ್ಣ ಹಾಕೊಂತಾರೇನೋ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ಪ್ಲೇಯಿಂಗ್ 11 ಇಲ್ಲದೆ ಇದ್ದರು 15 ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರಸಿದ್ಧ ಕೃಷ್ಣನೂ ಇಲ್ಲ. ಅದೇ ಥರ ವುಮೆನ್ಸ್ ಟೀಮಲ್ಲೂ ಯಾವುದೇ ಕನ್ನಡಿಗರಿಲ್ಲ. ಶ್ರೇಯಾಂಕ ಪಾಟೀಲ್ ಇರ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ಅವರು ಮಿಸ್ ಆಗಿಬಿಟ್ಟಿದ್ದಾರೆ. ಅವರೊಬ್ಬರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ವುಮೆನ್ಸ್ ವರ್ಲ್ಡ್ ಕಪ್ಪು ಸೆಪ್ಟೆಂಬರ್ 30 ಶುರು ಆಗ್ತಾ ಇದೆ. ಫಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಬೆಂಗಳೂರಲ್ಲಿ ನಡೀತಾ ಇದೆ. ಬೆಂಗಳೂರು ಮ್ಯಾಚ್ನ ಕೇರಳಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ಮಾತುಕತೆಗಳು ಆಗ್ತಾ ಇದ್ದು. ಬಟ್ ಏನು ಇಲ್ಲಿವರೆಗೂ ಅದ್ರ ಬಗ್ಗೆ ಕನ್ಫರ್ಮೇಷನ್ಗಳು ಬಂದಿಲ್ಲ. ಏನು ಅಂತ ಮುಂದೆ ನೋಡಬೇಕಾಗಿದೆ. ಸೊ ಟೋಟಲ್ ಆಗಿ ಒಟ್ಟು 8 ತಂಡಗಳು ಇಲ್ಲಿ ಈ ಟೂರ್ನಮೆಂಟ್ನ ಆಡ್ತಾ ಇದೆ ವುಮೆನ್ಸ್ ವರ್ಲ್ಡ್ ಕಪ್ಪಲ್ಲಿ. ಅದರಲ್ಲಿ ಇಂಡಿಯಾ, ಶ್ರೀಲಂಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಬಾಂಗ್ಲಾದೇಶ, ಪಾಕಿಸ್ತಾನ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ತಂಡಕ್ಕೂ ಇಲ್ಲಿ ಆಡೋ ಅವಕಾಶ ಸಿಕ್ಕಿಲ್ಲ. ಈ 8 ತಂಡಗಳು ಆಡ್ತಾ ಇದೆ. ಮ್ಯಾಚ್ಗಳು ಇಂಡಿಯಾ ಹಾಗೂ ಶ್ರೀಲಂಕಾ ಎರಡೂ ದೇಶಗಳಲ್ಲಿ ನಡೀತಾ ಇದೆ. ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ ಒಂದು ಸ್ಟೇಡಿಯಮಲ್ಲಿ ನಡೀತಾ ಇದೆ. ಭಾರತದಲ್ಲಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ, ಇಂದೋರು, ಗುವಾಹಟಿ ಹಾಗೆ ವಿಶಾಖಪಟ್ಟಣಮಲ್ಲಿ ಮ್ಯಾಚ್ಗಳು ನಡೀತಾ ಇದೆ. ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ ಯಾಕೋ ಇಟ್ಟಿಲ್ಲ. ಬಟ್ ಏನಕ್ಕಂದರೆ ಸ್ಟೇಡಿಯಮ್ಮು ದೊಡ್ಡದು, ಹೆಣ್ಮಕ್ಳಿಗೆ ಸ್ವಲ್ಪ ಚಿಕ್ಕ ಸ್ಟೇಡಿಯಮ್ಗಳೇ ಆಗಬೇಕು. ಅಟ್ ದ ಸೇಮ್ ಟೈಮ್ ವುಮೆನ್ ಕ್ರಿಕೆಟ್ಗೆ ಏನು ಅಷ್ಟು ದೊಡ್ಡ ಜನ ಸೇರಲ್ಲ ಅನ್ನೋ ಒಂದು ಅಭಿಪ್ರಾಯ. ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ 1 ಲಕ್ಷ ಜನ ಎಲ್ಲ ಸೇರಲ್ಲ ಅನ್ನೋ ಒಂದು ಅಭಿಪ್ರಾಯ ಇರ್ಬೋದು. ಅದಕ್ಕೆ ಈ ಮೆನ್ಸ್ ಕ್ರಿಕೆಟ್ನ ಎಲ್ಲೆಲ್ಲಿ ಇಗ್ನೋರ್ ಮಾಡ್ತಾರೋ ಆ ಜಾಗಗಳಲ್ಲಿ ಇಟ್ಟಿದ್ದಾರೆ. ಎಕ್ಸಾಂಪಲ್ ಗುವಾಹಟಿ, ಇಂಡೋರು, ವಿಶಾಖಪಟ್ಟಣ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಬೆಂಗಳೂರನ್ನೂ ಸ್ವಲ್ಪ ಇಗ್ನೋರ್ ಮಾಡ್ತಾರೆ, ಗ್ರೌಂಡ್ ಚಿಕ್ಕದು ಅಂತ. ಇಂಥ ಗ್ರೌಂಡ್ಗಳಲ್ಲಿ ಇಟ್ಟಿದ್ದಾರೆ. ಬಟ್ ಬೆಂಗಳೂರಲ್ಲಿ ಇನ್ನೇನು ಗೊತ್ತಲ್ಲ, ಕ್ರೌಡ್ ಬಂದೇ ಬರ್ತಾರೆ, ಒಳ್ಳೆ ಅಟ್ಮಾಸ್ಫಿಯರ್ ಕೊಡ್ತಾರೆ. ಆದರೂ ಇಲ್ಲಿ ಮ್ಯಾಚ್ಗಳನ್ನ ಶಿಫ್ಟ್ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಏನು ಮಾಡ್ತಾರೋ ನೋಡಬೇಕು. ಇನ್ನು ಹೈ ವೋಲ್ಟೇಜ್ ಪಂದ್ಯ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಕ್ಟೋಬರ್ 5 ಸಂಡೇ ಇಟ್ಕೊಂಡಿದ್ದಾರೆ. ಮೆನ್ಸ್ ಟೀಮಲ್ಲಿ ಆಡಲ್ಲ ಅಂತ ಅಂದರು. ಲೆಜೆಂಡ್ಸು ಗಿವ್ ಅಪ್ ಮಾಡಿದ್ರು, ನಾವು ಆಡಲ್ಲ ಅಂತ ಹೇಳ್ಬಿಟ್ಟು. ಮೆನ್ಸ್ ಟೀಮ್ ಹತ್ತಿರ ಏನೋ ಆಡಬಹುದು ಅಂತ ಅನ್ಕೊತೀನಿ ಸ್ಕ್ವಾಡು ಅನೌನ್ಸ್ ಮಾಡಿದಾಗಿಂದ. ಬಟ್ ವುಮೆನ್ಸ್ ಟೀಮು ಫಿಕ್ಸ್ಚರ್ ಆಗಿಬಿಟ್ಟಿದೆ. ಅಕ್ಟೋಬರ್ 5 ಭಾನುವಾರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು. ಅದೊಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಫೈನಲ್ಲು ನವಂಬರ್ 2 ಇದೆ. ಅದಿನ್ನೂ ಡಿಸೈಡ್ ಆಗಿಲ್ಲ. ಎಲ್ಲಿ ಯಾರು ಅನ್ನೋದೇನೇನು ಡಿಸೈಡ್ ಆಗಲ್ಲ. ಬಟ್ ಎಲ್ಲಿ ಅನ್ನೋದು ಡಿಸೈಡ್ ಆಗಿಲ್ಲ. ಅದೇನಾದರೂ ಶ್ರೀಲಂಕಾ ಏನಾದರೂ ಫೈನಲಿಗೆ ಬಂದರೆ ಶ್ರೀಲಂಕಾದಲ್ಲಿ ಆಡಿಸ್ಬೋದು, ಇಂಡಿಯಾ ಫೈನಲಿಗೆ ಬಂದರೆ ಇಂಡಿಯಾದಲ್ಲಿ ಆಡಿಸ್ಬೋದು, ಅಥವಾ ಯಾವ ಸ್ಟೇಡಿಯಂ ಅನ್ನೋದು ಇನ್ನೂ ಗೊತ್ತಿಲ್ಲ. ವೆದರ್ ರಿಪೋರ್ಟ್ಗಳು ನೋಡಿಕೊಂಡು ಅದೆಲ್ಲ ನೋಡಿಕೊಂಡು ಆಡಿಸ್ತಾರೆ. ಇದು ವುಮೆನ್ಸ್ ತಂಡದ ಒಂದು ಚಿಕ್ಕ ಅಪ್ಡೇಟು. ಸೆಪ್ಟೆಂಬರ್ 30 ವುಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಕಣ್ಣಿಟ್ಟಿರಿ. ಸೊ ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್, ಏನಾದರೂ ಒಂದು ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಸಿದ್ರು ಒಂದು ಲೈಕ್ ಮಾಡಿ. ಬಾಯ್.